ಹಾಯ್ ಹಲೋ ಫ್ರೆಂಡ್ಸ್, ಈ ಘಟನೆ ಬಗ್ಗೆ ಮಾತಾಡಲಿಕ್ಕೆ ರಿಯಲಿ ತುಂಬಾ ಒಂದು ಬೇಜಾರಾಗುತ್ತೆ. ನಾವು ಲಾಸ್ಟ್ ವೀಕಿಂದ ಅಬ್ಸರ್ವ್ ಮಾಡ್ತಾ ಇದ್ದೀವಿ ಸೋಷಿಯಲ್ ಮೀಡಿಯಾದಲ್ಲಿ ಸೆನ್ಸೇಷನಲ್ ನ್ಯೂಸ್ ಮತ್ತು ದೇಶಾದ್ಯಂತ ಒಂದು ಬೆಚ್ಚಿ ಬೀಳಿಸಿದಂಥ ಒಂದು ಘಟನೆ ಇದು. ಪ್ರೀತಿಯಲ್ಲಿ ಈ ರೀತಿ ಒಂದು ಮೋಸ ಆಗುತ್ತಾ ಅನ್ನೋದೇ ಒಂದು ದೊಡ್ಡ ಶಾಕಿಂಗ್. ಸೊ ಕೇತನ್ ಮತ್ತು ಸಿಯಾಗೆ ಮದುವೆ ಫಿಕ್ಸ್ ಆಗಿರುತ್ತೆ. ಮನೆ ಮಂದಿ ಎಲ್ಲ ಸಾಕಷ್ಟು ಸಂತೋಷದಿಂದ ಇರ್ತಾರೆ. ಯಾಕೆಂದರೆ ಬರೋಬ್ಬರಿ 17 ಕೋಟಿಯ ಒಂದು ಮದುವೆಯ ಬಜೆಟ್, ಅಷ್ಟು ಒಂದು ಶ್ರೀಮಂತಿಕೆ ಮತ್ತು ಸಂತೋಷ ಮತ್ತು ಆಡಂಬರ ಈ ಎಲ್ಲ ಕೂಡಿದ್ದ ಒಂದು ದಿನಗಳಿಗೆ ಕೌಂಟ್ ಡೌನ್ ಮಾಡ್ತಾಯಿದ್ರು. ಸೊ ಸದ್ಯದಲ್ಲೇ ಮದುವೆ ಇಟ್ಕೊಂಡು ಸಿಯಾ ಮಾಡಿದ ಈ ಕೃತ್ಯ ಏನು ಕೇತನನ್ನು ಪ್ರಪಾತಕ್ಕೆ ದೂಕ್ ಬಿಡ್ತಾಳೆ. ಸೊ ಇದೊಂದು ಒಂದು ದೇಶಾದ್ಯಂತ ಎಲ್ರಿಗೂ ಒಂದು ಬೆಚ್ಚಿ ಬೀಳಿಸ್ಬಿಡ್ತು ಈ ಕತೆ. ಆದರೆ ಮನೆಯವ್ರಿಗೆ ಹೆಂಗಾಗಿರ್ಬೋದು, ಯಾಕಂದರೆ ಕೇತನ್ ಜೊತೆ ಒಂದು ಹತ್ತಿರದ ಒಡನಾಟ ಇದ್ದಂಥ ಒಂದು ಫ್ಯಾಮಿಲಿಗೆ ಎಷ್ಟು ಪೇನ್ ಆಗಿರುತ್ತೆ ಅನ್ನೋದು ನಾವು ರಿಯಲಿ ಊಹಿಸ್ಕೊಳ್ಳೋಕ್ಕೂ ಆಗೋದಿಲ್ಲ. ತಂದೆ ತಾಯಿ ಆಗಿರ್ಬೋದು, ಅಕ್ಕ ತಂಗಿಯರಾಗಿರ್ಬೋದು, ಮತ್ತು ಅವರ ಒಂದು ಅಜ್ಜ ಅಜ್ಜಿ ಅತ್ತೆ ಮಾವ, ಈ ರೀತಿ ಅವರ ಒಂದು ದೊಡ್ಡ ಕುಟುಂಬ. ಸೊ ಆ ಕುಟುಂಬಕ್ಕೆ ಎಂಥ ಆಘಾತ ಆಗಿರುತ್ತೆ ಅನ್ನೋದು ನಾವು ರಿಯಲಿ ಮಾತಲ್ಲಿ ಹೇಳೋಕ್ಕಾಗೋದಿಲ್ಲ, ಅಷ್ಟೊಂದು ಪೇನ್ ಇದೆ. ಸೊ ಅಂಥ ಒಂದು ನೋವಿನಲ್ಲಿ ಅವರು ದಿನಗಳನ್ನ ಕಳೀತಾ ಇದ್ರು, ಮೀಡಿಯಾನ ಫೇಸ್ ಮಾಡ್ತಿದ್ರು. ಮತ್ತು ಏನು ಈ ಕೇಸ್ಗೆ ಬೇಕಾದಂಥ ಓಡಾಟಗಳು ನಡೀತಾ ಇತ್ತು. ಕರೆಯುವಂಥ ಇನ್ನೊಂದು ವಿಷಯ ಏನಪ್ಪ ಅಂದರೆ, ಆ ಒಂದು ಮನೆಯಲ್ಲಿ ಇದ್ದಂಥ ಇಡೀ ಜೀವ ರಾತ್ರಿ ಹಸಿನುಗಿದೆ ಅಂತ ಹೇಳ್ಬೋದು. ಅಜ್ಜ ಅಜ್ಜಿ ಪ್ರೀತಿ ಅಂಥದ್ದು, ಮೊಮ್ಮಗನ ಮದುವೆ ಸಂಭ್ರಮ ಕಣ್ಣು ತುಂಬಿಸ್ಕೊಳ್ಳಲು ಕಾಯ್ತಾ ಇರ್ತಾರೆ. ಅಂಥದ್ರಲ್ಲಿ ಈ ಇಡೀ ಜೀವ ರಾತ್ರಿ ಹಸಿನುಗಿದೆ. ಏನಕ್ಕೆ ಅಂತಂದರೆ, ಒಬ್ಬ ಅಜ್ಜನ ಕನಸು ಏನಿರ್ಬೋದು ಗೊತ್ತಾ, ತನ್ನ ಮೊಮ್ಮಗನ ಮದುವೆ ನೋಡು, ಈ ಸಂತೋಷದಿಂದ ಆಶೀರ್ವಾದಿಸುವುದು ಅಲ್ವಾ. ಆದರೆ ವಿಧಿ ಆಟವೇ ಬೇರೆ ಆಗಿತ್ತು. ಮೊಮ್ಮಗನ ಸಾವಿನ ನೋವನ್ನು ತಡೆಯಲಾಗದೆ ಆ ಇಡೀ ಜೀವ ಸಾಕಷ್ಟು ನೊಂದಿ ಕೆಲವೊಂದು ಇಂಟರ್ವ್ಯೂಲ್ಲಿ ಮಾತಾಡಿದ್ದು ಸಹ ಇದೆ. ಸೊ ಆ ಜೀವ ಇವತ್ತು ಕಣ್ಮುಚ್ಚಿದೆ ಅಂತ ಹೇಳ್ಬೋದು. ಈ ಘಟನೆ ಇಡೀ ಕುಟುಂಬವನ್ನು ಶೋಕ ಸಾಗರದಲ್ಲಿ ತುಂಬಿಸಿದೆ. ಏನಪ್ಪ ಅಂದರೆ, ಕೇತನ್ ಅಗರ್ವಾಲ್ ಸಾವಿನ ಆಘಾತದಿಂದ ಕುಟುಂಬ ಸಂಪೂರ್ಣ ಕುಸಿದು ಬಿದ್ದಿದೆ. ಮೊಮ್ಮಗನ ಮದುವೆ ಸಂಭ್ರಮವನ್ನು ಕಣ್ಣು ತುಂಬಿಸಿಕೊಳ್ಳಲು ಅಜ್ಜ ಕಾಯ್ತಾ ಇದ್ರು. ಪಾಪ ಆ ಕನಸು ನನಸಾಗದೆ ಅವರು ವಿಧಿವಶವಾಗಿದ್ದು ರಿಯಲಿ ತುಂಬ ಬೇಜಾರಾಗುತ್ತೆ. ಕುಟುಂಬದವರು ಈಗ ಒಂದೇ ಸಮಯದಲ್ಲಿ 2 ದುಃಖಗಳನ್ನು ಎದುರಿಸ್ತಿದ್ದಾರೆ ಅಂತ ಹೇಳ್ಬೋದು. ಸೊ ಇದು ಒಂಥರ ಅನೇಕರ ಮನಸ್ಸನ್ನು ಕಲಕಿಸ್ತದೆ. ಈ ಘಟನೆಯು ನಮಗೆ ಜೀವನ ಎಷ್ಟು ಅನಿಶ್ಚಿತ ಎಂಬುದು ನೆನಪಿಸುತ್ತೆ. ಯಾಕಂದರೆ ಮದುವೆ ಸಂಭ್ರಮಕ್ಕೆ ಕಾಯ್ತಾ ಇದ್ದುವಂಥ ಮನೆ ಕಂಪ್ಲೀಟಾಗಿ ಶೋಕ ಸಾಗರದಲ್ಲಿ ಸಾವಿನ ನೋವನ್ನು ಉಣ್ತಾ ಇದೆ. ಒಂದು ಕ್ಷಣದಲ್ಲಿ ಸಂತೋಷ, ಮತ್ತೊಂದು ಕ್ಷಣದಲ್ಲಿ ಅಂತ್ಯವಿಲ್ಲದ ನೋವು ಅಂತ ಅನಿಸುತ್ತೆ. ಸೊ ಎಷ್ಟೇ ಒಂದು ನಾವು ಅಂದ್ಕೊಳ್ಳೋದೇ ಒಂದು, ಸೊ ವಿಧಿ ನಮ್ಮ ಒಂದು ಜೀವನದಲ್ಲಿ ಆಟ ಆಡೋದೇ ಒಂಥರ ಅಂತ ಹೇಳ್ತೀವಲ್ವಾ. ಸೊ ಹಾಗೆ ಮೊಮ್ಮಗನ ಮದುವೆ ನೋಡುವ ಕನಸು ಕನಸಾಗಿಯೇ ಉಳಿಯಿತು. ಸೊ ಈಗ ಆ ಮನೆ ತುಂಬ ತಾಳಲಾಗದ 2 ದುಃಖಗಳು ತುಂಬಿಕೊಂಡಿದೆ. ಸೊ ಮೊಮ್ಮಗನ ಒಂದು ನೆನಪಲ್ಲೇ ಕಣ್ಮುಚ್ಚಿದ ಇಡೀ ಜೀವ ಅಂತ. ಕೆಲವು ನೋವುಗಳಿಗೆ ಮಾತುಗಳೇ ಸಾಕಾಗೋದಿಲ್ಲ. ಸಂತೋಷದ ನಿರೀಕ್ಷೆಯಲ್ಲಿದ್ದ ಮನೆ ಶೋಕ ಮೌನವಾದಲ್ಲಿ ಮುಳುಗಿದೆ. ಸೊ ಅಜ್ಜ ಮತ್ತು ಅಜ್ಜಿಯ ಪ್ರೀತಿ ರಿಯಲಿ ಬೆಲೆ ಕಟ್ಟಲಾಗೋದು ಸಾಧ್ಯನೇ ಇಲ್ಲ ಅಲ್ವಾ ಫ್ರೆಂಡ್ಸ್. ಸೊ ಈ ಘಟನೆ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ. ಮತ್ತು ಇಡೀ ಜೀವಕ್ಕೆ ಮತ್ತು ಕೇತನ್ ಅಗರ್ವಾಲ್ಗೆ ಒಂದು ನ್ಯಾಯ ಸಿಗಬೇಕು ಅಂತಂದರೆ ಈ ಕೃತ್ಯ ಎಸಗಿದ ತನಿಖೆಯಲ್ಲಿ ಹೊರಗೆ ಬಂದವ್ರಿಗೆ ತಕ್ಕ ಶಿಕ್ಷೆ ಆಗಬೇಕು. ಸೊ ಜಸ್ಟಿಸ್ ಫಾರ್ ಕೇತನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಸೊ ಇಂಥ ಸುದ್ದಿಗಳು ಮತ್ತೆ ಮರುಕಳಿಸದಿರಲಿ ಅಂತಲೇ ಆಶಿಸೋಣ ಮತ್ತು ಮೃತರ ಆತ್ಮಕ್ಕೆ ಶಾಂತಿ ಸಿಗಲಿ. ಓಂ ಶಾಂತಿ. मेरे को 10 टाइम बोले तुम चिंता मत करो, बहुत अच्छी लड़की है, बहुत शांत लड़की है, मैं जवाबदार हूँ. और आज क्या जवाबदार है, कोई मुंह भी नहीं बताता. मेरे तड़बड़ है, मेरे बुढ़ापे का सहारा चला गया. मैं विनती करता हूँ माननीय जज साहब से भी और मुख्यमंत्री जी से भी, ये जल्दी से जल्दी इसके निर्णय होके इन दोनों को तो कम से कम मौत की सजा हो. बाकी के लोगों को आपके हिसाब से जो बैठती हो ठीक है, लेकिन इन दोनों को, लड़के को लड़की को मौत की सजा हो.